ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಬೆನಕ ಅಮಾವಾಸ್ಯೆ. ಹೌದು, ನಮಗೆ ಶನಿ ದೋಷ ಕಳೆದು ಮಹಾಲಕ್ಷ್ಮಿ ಆಗಮ ಆಗಬೇಕು. ಅದಕ್ಕೋಸ್ಕರ ಇವತ್ತು ಒಂದು 4 ವಸ್ತುನ ಮನೆಗೆ ತಂದರೆ ನಮ್ಮ ಕಷ್ಟ ಕೂಡ ಪರಿಹಾರ ಆಗುತ್ತೆ. ಮಹಾಲಕ್ಷ್ಮಿಯು ಕೂಡ ನಮ್ಮ ಮನೆಗೆ ಬರ್ತಾರೆ. ಈ ವಸ್ತುಗಳೆಲ್ಲ ಸಂಜೆ 6 ಗಂಟೆ ಒಳಗಡೆ ನಂತರ ತರಬೇಕು. ಮತ್ತು 1 kgನೇ ತರಬೇಕು ಅನ್ನೋ ರೀತಿ ಏನೂ ಇಲ್ಲ. ನಮ್ಮ ಕೈಲಾದಷ್ಟು ಇದನ್ನು ತಗೊಬಂದು ದೇವರ ಮುಂದೆ 6 ಗಂಟೆ ಒಳಗಡೆ ಇದನ್ನು ಇಟ್ಟು ಪೂಜೆ ಮಾಡಿ ನಾವು ಇದನ್ನು ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಉಪ್ಪು ಮಹಾಲಕ್ಷ್ಮಿಯ ಸಂಕೇತ. ಮೊದಲಿಗೆ ನಾವು ಉಪ್ಪನ್ನು ತರಬೇಕು. ಉಪ್ಪು ಇಲ್ಲ ಅಂದರೆ ರುಚಿ ಇರೋದಿಲ್ಲ. ಹಾಗೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಉಪ್ಪಿನ ರೂಪದಲ್ಲಿ ಸದಾ ಯಾವಾಗಲೂ ಇರ್ತಾರೆ. ಈ ಉಪ್ಪನ್ನು ತಗೊಂಡು ಬಂದು ನಮ್ಮ ಒಂದು kg ಪ್ಯಾಕೆಟು 10 ರೂಪಾಯಿ 12 ರೂಪಾಯಿ ಇರುತ್ತಲ್ವ, ಅದನ್ನು 1 kgನ ತೊಗೊಂಡು ಬಂದು ಉಪ್ಪಿನ ಜಾಡಿ ಒಳಗೆ ಹಾಕಿ ಅದ್ರ ಒಳಗಡೆ 1 ರೂಪಾಯಿನ ಕಾಯಿನ ಹಾಕಿ ನಾವು ಇಡಬೇಕು. ಜೀರಿಗೆ ಕೂಡ ಮಹಾಲಕ್ಷ್ಮಿ ಸಂಕೇತ. ಇದು ಕೂಡ ಅಷ್ಟೇ. ನಾವು 1 kg ತರಬೇಕು, 100 ಗ್ರಾಮ್ ತರಬೇಕು ಅಂತ ಏನಿಲ್ಲ. ನಮ್ಮ ಕೈಲಾದಷ್ಟು ಒಂದು 10 ರೂಪಾಯಿ ತೊಗೊಂಡು ಬರಬೇಕು. 10 ರೂಪಾಯಿಗೆ ತೊಗೊಂಡು ಬಂದು ನಾವು ಒಂದು 10 ರೂಪಾಯಿಗೋ 20 ರೂಪಾಯಿಗೋ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಇದನ್ನು ತೊಗೊಬರ್ಬೇಕು. ತೊಗೊಂಡು ಬಂದು ಇದು ಕೂಡ ಅಷ್ಟೇ. ನಾವು ಡಬ್ಬಿ ಒಳಗಡೆ ಹಾಕ್ತೀವಲ್ವ, ಹಾಕೋದಕ್ಕೂ ಮುಂಚೆ 1 ಗ್ಲಾಸು ಉಪ್ಪು, 1 ಗ್ಲಾಸ್ ಅಂದರೆ ಒಂದು ಸ್ವಲ್ಪ ಒಂದು ಬಟ್ಟಲಲ್ಲಿ ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆನ ದೇವ್ರ ಮುಂದೆ ಇಡಬೇಕು. ಮತ್ತು ಕಪ್ಪು ಎಳ್ಳನ್ನ ಕೂಡ ನಾವು ಇವತ್ತು ಖರೀದಿ ಮಾಡಬೇಕು. ಈ ಕಪ್ಪು ಎಳ್ಳು ನಮ್ಮ ಶನಿ ದೋಷನ ಕಳೆಯುತ್ತೆ. ಮತ್ತು ನಾವು ಶನಿ ದೇವರ ದೇವಸ್ಥಾನಕ್ಕೆ ಇವತ್ತು ಹೋಗೋಕ್ಕಾಗಿಲ್ಲ ಅಮಾವಾಸ್ಯೆ ದಿನ ಅಂತಂದರೆ ನಾವು ಆಂಜನೇಯನ ಗುಡಿಗೆ ಹೋಗಿದ್ದು ಬರಬೇಕು. ನಮ್ಮ ಯಾವುದೇ ಕಷ್ಟ ಇದ್ದರೂ ಕೂಡ ಅಲ್ಲಿ ಪರಿಹಾರ ಆಗುತ್ತೆ. ನಾವು ಎಳ್ಳನ್ನ ಇವತ್ತು ಆಂಜನೇಯನ ಗುಡಿಗೆ ದಾನವಾಗಿ ಕೊಡಬೇಕು. ಆ ದಾನವಾಗಿ ಕೊಟ್ಟರೆ ನಮ್ಮ ಶನಿ ದೋಷ ಏನಿರುತ್ತೆ ಅದು ಪರಿಹಾರ ಆಗುತ್ತೆ. ನೀವು ಇಲ್ಲಿ ಕೇಳ್ಬೋದು, ಶನಿ ದೋಷ ಇರೋದು ಶನಿ ದೇವಸ್ಥಾನದಲ್ಲೇ ಹೋಗಿ ಕೊಡಬೇಕಂತಲ್ವಾ ಅಂತ. ಇಲ್ಲ, ನೀವು ಈ ರೀತಿ ಕೊಟ್ಟು ನೋಡಿ. ಇದು ಗಾದೆನೇ ಇದೆ, ಮುಂದಿನ ವಿಡಿಯೋದಲ್ಲಿ ಅದನ್ನು ತಿಳಿಸ್ತೀನಿ ನಾನು. ನಾವು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಶನಿ ದೋಷ ಕಳೆಯೋದಕ್ಕೂ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಶನಿ ದೋಷನ ಕಳೆಯೋದಕ್ಕೂ ವ್ಯತ್ಯಾಸ ಇದೆ. ಇದನ್ನು ತುಂಬ ಜನ ಪರೀಕ್ಷೆ ಮಾಡಿ ನೋಡಿ, ನಿಮಗೂ ಕೂಡ ಅರ್ಥ ಆಗುತ್ತೆ. ನಾವು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋದರೂ ಕೂಡ ಬರುವಾಗ ಆಂಜನೇಯನ ದರ್ಶನ ಮಾಡಿಕೊಂಡೇ ಮನೆಗೆ ಬರೋದು. ಯಾಕೆ ಹೇಳಿ? ಶನಿ ದೇವಸ್ಥಾನಕ್ಕೆ ಹೋಗಿ ನಮಗೆ ಗೊತ್ತಿಲ್ದಲೇ ಅಲ್ಲಿ ತಲೆಬಾಗಿ ನಮಸ್ಕಾರ ಮಾಡ್ತೀವಿ, ಅಡ್ಡ ಬಿದ್ದುಬಿಡ್ತೀವಿ. ನಾವು ಶನಿ ದೇವಸ್ಥಾನಕ್ಕೆ ಹೋದಾಗ ನಾವು ನಮ್ಮ ಮೈನ ಬಗ್ಗಿಸಿ ನಾವು ಶನಿ ದೇವರಿಗೆ ನಮಸ್ಕಾರ ಮಾಡೋ ಹಾಗಿಲ್ಲ. ನಾವು ಬಗ್ಗಿ ನಮಸ್ಕಾರ ಮಾಡಿದ್ರೆ ಆ ಶನಿದೇವ ನಮ್ಮ ಹೆಗ್ಲು ಏರ್ತಾನೆ ಅನ್ನೋದು ಒಂದು ಮಾತಿದೆ. ಅದಕ್ಕೋಸ್ಕರ ನಾವು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋದ ನಂತರ ಬರುವಾಗ ನಾವು ಆಂಜನೇಯನ ಗುಡಿಗೆ ಹೋಗೇನೆ ನಾವು ಮನೆಗೆ ಬರೋದು. ಅದಕ್ಕೆ ಕಾರಣ ನಾವು ಇಲ್ಲಿ ಆಂಜನೇಯನ ಗುಡಿಗೆ ನಾವು ಎಳ್ಳು ದಾನ ಕೊಟ್ಟರೆ ನಮ್ಮ ಶನಿ ದೋಷ ಪರಿಹಾರ ಆಗುತ್ತೆ. ಇವತ್ತಿನ ಬೆನಕ ಅಮಾವಾಸ್ಯೆ ದಿನ ಈ ವಸ್ತುನ ನೀವು ದಾನ ಕೊಟ್ಟು ನೋಡಿ, ನಿಮಗೆ ಸಂಪೂರ್ಣವಾಗಿ ನಿಮ್ಮ ಶನಿ ದೋಷ ಅನ್ನೋದು ಕಳೆಯುತ್ತೆ. ಮತ್ತು ಹಾಗೆ ಬೆಲ್ಲ ಮಹಾಲಕ್ಷ್ಮಿಗೆ ಪ್ರಿಯವಾದುದು. ನಮ್ಮ ಕೈಯಲ್ಲಿ 1 ಅಚ್ಚು 2 ಅಚ್ಚು kg ಎಷ್ಟಾಗುತ್ತೆ ಅಷ್ಟನ್ನು ತೊಗೊಂಡು ಬಂದು, ಇದು ಕೂಡ ಅಷ್ಟೇ, ಎಳ್ಳನ್ನ ಮನೆಗೆ ತರಬಾರ್ದು. ಬೆಲ್ಲ, ಜೀರಿಗೆ, ಉಪ್ಪು ಇದಿಷ್ಟನ್ನು ನಮ್ಮ ಮನೆಯೊಳಗೆ ಉಪಯೋಗಿಸೋವಂಥ ಪದಾರ್ಥ ಇದು. ಇದಿಷ್ಟನ್ನು ತೊಗೊಂಡು ಬಂದು ನಾವು ದೇವರ ಮುಂದೆಯಲ್ಲಿ ಇಟ್ಟು ಇವತ್ತು ಪೂಜೆನ ಮಾಡಿ ಬೆಲ್ಲನ ಸಂಜೆ ಒಂದು ಹಸುವಿಗೆ, ನಿಮ್ಮ ಕೈಲಿ 1 ಹಿಡಿ ಆಗುತ್ತೋ 1 ಅಚ್ಚಾಗುತ್ತೋ ಸ್ವಲ್ಪ ಆಗುತ್ತೋ ಇದನ್ನು ಹಸುವಿಗೆ ತಿನ್ನಿಸಿ, ಕೋಟ್ಯಾಂತರ ದೇವತೆಗಳು ನಮ್ಮ ಹಸುವಿನಲ್ಲಿ ಎಲ್ರಿಗೂ ಗೊತ್ತಿದೆ, ಹಸುವಿನಲ್ಲಿರುತ್ತೆ. ಅವರ ಆಶೀರ್ವಾದ ನಮಗೆ ಇವತ್ತು ಸಿಗುತ್ತೆ. ಸಿಹಿನ ನಾವು ಹಸುಗೆ ಕೊಡಬೇಕು. ಬೆಲ್ಲನ ಇವತ್ತು ಮನೆಗೆ ತಂದು ಪೂಜೆ ಮಾಡಿದ ನಂತರ ನಾವು ಒಂದು ಹಸುವಿಗೆ ಕೊಡಬೇಕು. ಸಂಜೆ 6 ಗಂಟೆ ಒಳಗಡೆ ತೊಗೊಂಡು ಬನ್ನಿ. 6 ಗಂಟೆ ಒಳಗಡೆ ತೊಗೊಂಡು ಬಂದು ನೀವು ಪೂಜೆ ಮಾಡಿ ಒಂದು ಹಸುಗೆ
ನೋಡಿ ಇವತ್ತಿನ ದಿನ ಈ ಅಮಾವಾಸ್ಯೆಯ ಬೆನಕ ಅಮಾವಾಸ್ಯೆಯ ದಿನ ನಿಮಗೆ ಶನಿ ದೋಷ ಕಳೆಯುತ್ತೆ. ಹಾಗೆ ಮಹಾಲಕ್ಷ್ಮಿ ಕೂಡ ಆಗಮನ ಆಗುತ್ತೆ ಮನೆಗೆ. ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ನಾವು ಎಷ್ಟೇ ಪೂಜೆ ಮಾಡಿದ್ರು ಏನೇ ಮಾಡಿದ್ರು ನಮಗೆ ಕಷ್ಟ ಪರಿಹಾರ ಆಗ್ತಿಲ್ಲ ಅನ್ನೋರು ಇದು ಒಂದನ್ನ ಎಳ್ಳನ್ನ ದಾನ ಕೊಡಿ. ಬೆಲ್ಲನ ಇವತ್ತಿನ ದಿನ ನೀವು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲೂ ಕೂಡ ಇದನ್ನು ಹಸುಗೆ ಕೊಟ್ಕೊಂಡು ಬರ್ತಾಯಿರಿ. ಆವಾಗ ನಿಮಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ನಿಮಗೆ ಕಷ್ಟ ಅನಿಸೋದಿಲ್ಲ, ಅದು ಕಷ್ಟ ಪರಿಹಾರ ಆಗುತ್ತಾ ಬರುತ್ತೆ. ಹಸುಗೆ ನಾವು ಸಿಹಿ ಕೊಟ್ಟ ನಂತರ ಆ ದೇವತೆಗಳು ನಮಗೆ ಹರಿಸ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಬೆಲ್ಲನ ನಾವು ದೇವರಿಗೆ ನೈವೇದ್ಯ ಆದ ನಂತರ ಹಸುಗೆ ಕೊಡಬೇಕು. ಹಾಗೆ ಉಪ್ಪು ಪೂಜೆ ಮಾಡಿದ ಉಪ್ಪನ್ನು ಒಂದು ಸ್ವಲ್ಪ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿರ್ತೀವಲ್ಲ ಉಪ್ಪು, ಆ ಉಪ್ಪಿನ ಜಾಡಿ ಒಳಗಡೆ ಹಾಕಬೇಕು. ಜಾಡಿ ಒಳಗಡೆ ಹಾಕೋದಕ್ಕೂ ಮುಂಚೆ ಜಾಡಿಯ ಫಸ್ಟು ನಾವು ಉಪ್ಪು ತುಂಬೋದಕ್ಕೂ ಮುಂಚೆ 1 ರೂಪಾಯಿನ ಕಾಯಿನು 1 ಲವಂಗನ ಉಪ್ಪಿನ ಜಾಡಿ ಒಳಗಡೆ ಹಾಕಿ ಬಚ್ಚಿಡಬೇಕು. ಆಗ ಸದಾ ನಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಆಗಮನ ಆಗಿರ್ತಾರೆ. ಮತ್ತು ಈ ಪೂಜೆ ಮಾಡುವಾಗ ನಾವು ಪೂಜೆ ಮಾಡಿ ಹಸುಗೆ ತಿನ್ನಿಸ್ಬೇಕಾದ್ರೂ ಅಷ್ಟೇ, ಮನೆಯಲ್ಲಿ ಪೂಜೆ ಮಾಡುವಾಗ ಅಷ್ಟೇ, ಅಮ್ಮ ಶ್ರೀ ಮಹಾಲಕ್ಷ್ಮಿ ನಾರಾಯಣನ ಸಮೇತ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಮ್ಮ ಅಂತ ಕೇಳಿ ನಾವು ಪೂಜೆನ ಮಾಡಬೇಕು. ಹಾಗೆ ನಾವು ಆಂಜನೇಯನ ಗುಡಿಗೆ ಹೋದಾಗ, ಅಪ್ಪ ನಿನ್ನ ಪಾದಕ್ಕೆ ಬಂದಿದ್ದೀನಿ ಅಪ್ಪ, ನನ್ನ ಕಷ್ಟ ಏನಿದೆ ಅದನ್ನು ಪರಿಹಾರ ಮಾಡಪ್ಪ ಅಂತ ಅನ್ನೋದಕ್ಕೂ ಮುಂಚೆ ನಾನು ನಿನ್ನ ಬಳಿಗೆ ಬಂದಿದ್ದೀನಿ ಅಪ್ಪ, ನನ್ನ ದಾರಿ ನೀನು ತೋರಿಸಿದ ದಾರಿಯಲ್ಲಿ ನಾನು ಹೋಗುತ್ತೇನೆ ಎಂದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರಬೇಕು. ಆವಾಗ ನಾವು ಏನನ್ನು ಕೇಳೋದಿಲ್ಲ, ಇವನೇನೂ ಕೇಳೋದಿಲ್ಲ, ಇವರೇನೂ ಕೇಳೋದಿಲ್ಲ, ನಾನೇ ಇವ್ರಿಗೆ ಒಳ್ಳೇದು ಮಾಡಬೇಕು ಅನ್ನೋ ರೀತಿಲಿ ನಮಗೆ ಮುಂದೆ ಒಳ್ಳೆಯದಾಗುತ್ತೆ. ದೇವರ ಸ್ವರೂಪವಾಗಿ ಯಾರಾದರೂ ನಮ್ಮ ಕಷ್ಟ ಕಾಲಕ್ಕೆ ಬಂದು ಪರಿಹಾರ ಆಗುತ್ತೆ. ಯಾವುದೇ ವ್ಯಕ್ತಿ ರೂಪದಲ್ಲಾಗಿರ್ಬೋದು, ಪ್ರಾಣಿ ರೂಪದಲ್ಲಾಗಿರ್ಬೋದು, ಯಾವುದೇ ಒಂದು ಹುಲ್ಕಡ್ಡಿಲಾಗಿರ್ಬೋದು, ನಮ್ಮ ಕಷ್ಟನ ಅಲ್ಲಿಗೆ ಕಳೆಯುತ್ತಾ ಬರ್ತಾ ಇರುತ್ತೆ. ಹೇಳ್ಬೋದು, ದೊಣ್ಣೆಲಿ ಬಂದಿದ್ದು ಕಡ್ಡಿಲಿ ಹೋಗ್ತು ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಕಷ್ಟ ವೀಳ್ಯದೆಲೆಯಲ್ಲಿ ಬಂದಿದ್ದು ಹುಲ್ಲಿನಲ್ಲಿ ಹೋಗ್ತು ಅನ್ನೋ ರೀತಿಲಿ ಆಗುತ್ತೆ. ಅದಕ್ಕೋಸ್ಕರ ಇವತ್ತಿನ 4 ವಸ್ತುನ ನಮ್ಮ ಮನೆಗೆ ತೊಗೊಂಡು ಬರಬೇಕು. ವಿಶೇಷವಾಗಿ ನಾವು ಎಳ್ಳನ್ನು ಮನೆ ಒಳಗಡೆ ತರಬಾರ್ದು. ಇವತ್ತು ನೆನಪಲ್ಲಿಟ್ಕೊಳ್ಳಿ, ಎಳ್ಳನ್ನು ಖರೀದಿ ಮಾಡಬೇಕು, ಆದರೆ ಅದೇ ದೇವಸ್ಥಾನಕ್ಕೆ ಅಲ್ಲಿ ಕೊಟ್ಟು ಬರಬೇಕು. ಶನಿದೇವರ ಗುಡಿಗೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಇವತ್ತು ಆಂಜನೇಯನ ಗುಡಿಗೆ ಹೋಗಿದ್ದು ಬನ್ನಿ. ಶನಿದೇವರ ಗುಡಿ ನಿಮ್ಮಲ್ಲಿ ಹತ್ತಿರ ಇತ್ತು ಅಂದರೆ ಆ ಶನಿದೇವರಿಗೆ ಆ ಎಳ್ಳನ್ನು ದಾನ ಕೊಟ್ಟು ಅಲ್ಲಿ ನಮಸ್ಕಾರ ಮಾಡಿಕೊಂಡು ನೀವು ಆಂಜನೇಯನ ಗುಡಿಗೆ ಹೋಗಿದ್ದು ಬನ್ನಿ. ಇಲ್ಲಿಗೆ ಶನಿದೇವರ ನಿಮಗೆ ಪರಿಹಾರ ಆಗುತ್ತೆ, ಶನಿದೇವರ ಕಾಟ ತಪ್ಪುತ್ತೆ ಅಂತ ಹೇಳ್ತಾರೆ. ನಮಗೆ ಯಾವತ್ತೂ ನಾವು ಶನಿದೇವರ ಕಾಟ ಅಂತ ಹೇಳಬಾರ್ದು.